ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಏನಾಗ್ತಾ ಇದೆ ಈಗ ಸದ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ? ಸದ್ಯಕ್ಕೆ ಸುದ್ದಿಯಲ್ಲಿರುವಂತಹ ವಿಚಾರ, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರಾ? ಯಾವಾಗ ಆಗ್ತಾರೆ? ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಮಾರ್ಚ್ 30ನೇ ತಾರೀಕು ಸಿಎಂ ಆಗೇ ಬಿಡ್ತಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಕೂಡ ಸಿದ್ಧವಾಗಿದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಹೌದಾ? ನೋಡಿ, ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ. ಈ ಕಡೆ ಸಿದ್ದರಾಮಯ್ಯ ಅವರು ಕೊಡ್ತಾ ಇಲ್ಲ, ಮತ್ತೊಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಅದೆಂಗ ಬಿಡಲ್ಲ, ನಾನು ನೋಡ್ತೀನಿ. ನೋಡಿ, ಇದೆಲ್ಲದರ ನಡುವೆ ರಾಜ್ಯ ಕಾಂಗ್ರೆಸ್ಸು ಟ್ರಬಲ್ ಶೂಟರ್, ಟ್ರಬಲ್ನಲ್ಲಿ ಇದ್ದದ್ದನ್ನು ಶೂಟ್ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ಸು ಎಂಥ ಸಂದರ್ಭದಲ್ಲೂ ಟ್ರಬಲ್ಲಿಗೆ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ, ಅದು ಕರ್ನಾಟಕದ ರಾಜಕೀಯ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಸು ಟ್ರಬಲಲ್ಲಿದ್ದರೆ ಮೊದಲು ನಿಂತ್ಕೊಳ್ಳೋದೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಹಿಂದೆನೂ ಕೂಡ ಹೌದು, ಈಗ ನಿನ್ನೆ ಮೊನ್ನೆ ನಡೆದಿರುವಂತಹ ಉದಾಹರಣೆ ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ. ಎಲ್ಲ ಸಂದರ್ಭದಲ್ಲೂ, ಎಂಥದ್ದೇ ಸಂದರ್ಭದಲ್ಲೂ ಪಕ್ಷದ ಪರ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಿಂತ್ಕೋತಾರೆ. ಎಲ್ಲ ಕೆಲಸಗಳಿಗೂ, ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಸೋದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೇಕು. ಆದರೆ ಇರೋದೇ ಒಂದೇ ಸಿಎಂ ಪೋಸ್ಟು. ಅದನ್ನು ಕೊಡೋಕ್ಕಾಗಲ್ವಾ? ಯಾಕಿಷ್ಟೊಂದು ಸತಾಯಿಸ್ತಾ ಇದೆ ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತಹ ಒಂದಷ್ಟು ಪ್ರಶ್ನೆ ರಾಜ್ಯದ ಜನರು ಕೇಳ್ತಾ ಇರೋದು. ಸ್ವಾಮಿ, ನಾವಂತೂ ಕೇಳ್ತಾ ಇಲ್ಲ. ಹೌದು, ಟ್ರಬಲ್ ಶೂಟರ್ ಅಂತ ಕರಿತೀವಿ, ಬಂಡೆ ಅಂತ ಕರಿತೀವಿ. ಇವತ್ತಲ್ಲ, ಈ ಒಡಿಶಾ ಕತೆ ಬಿಡಿ. ಈ ಒಡಿಶಾ 8 ಮಂದಿ ಶಾಸಕರನ್ನ ಕರ್ಕೊಂಬಂದು ಇಲ್ಲಿ ರೆಸಾರ್ಟಲ್ಲಿ ಇಟ್ಟಿರೋದನ್ನ ಬಿಟ್ಟು, ಹಿಂದೆ ರಾಜಸ್ಥಾನ ಆಗ ಚುನಾವಣೆಯಾದಂತಹ ಸಂದರ್ಭದಲ್ಲಿ, ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಇಕ್ಕಟ್ಟಿಗೆ ಸಿಲುಕಾಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿ ಸೇವ್ ಮಾಡಿದ್ದಾರೆ, ಪಕ್ಷವನ್ನ ಯಾವ ರೀತಿ ಉಳಿಸ್ಕೊಂಡಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಇಷ್ಟೆಲ್ಲ ಮಾಡಿದಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾಕೆ ಕಾಂಗ್ರೆಸ್ ಹೈಕಮಾಂಡು ಅನ್ಯಾಯ ಮಾಡ್ತಾ ಇದೆ? ಇದು ಅವರ ಅಭಿಮಾನಿಗಳು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಕೇಳ್ತಾ ಇರುವಂತಹ ಪ್ರಶ್ನೆ. ನೋಡಿ, ಮಾರ್ಚ್ 16ನೇ ತಾರೀಕು ರಾಜ್ಯಸಭೆ ಚುನಾವಣೆ ಇದೆ. ಆಪರೇಷನ್ ಕಮಲ ಭೀತಿಯಲ್ಲಿ ಈಗಾಗಲೇ ಒಡಿಶಾದ 8 ಮಂದಿ ಶಾಸಕರು, ಕಾಂಗ್ರೆಸ್ ಶಾಸಕರನ್ನ ಕಾಂಗ್ರೆಸ್ ಕರ್ನಾಟಕಕ್ಕೆ ರವಾನೆ ಮಾಡಿದೆ. ಅವರನ್ನ ರೆಸಾರ್ಟಲ್ಲೂ ಕೂಡ ಇರಿಸಿದ್ದಾರೆ. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಖ್ಯಾತಿಯ ಉಪಮುಖ್ಯಮಂತ್ರಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಅವರ ಸಂಪೂರ್ಣ ಆತಿಥ್ಯವನ್ನು ವಹಿಸಿಕೊಂಡಿರೋದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಒಡಿಶಾದಲ್ಲಿ 4 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. 4ನೇ ಸ್ಥಾನಕ್ಕೆ ಯಾವ ಪಕ್ಷಕ್ಕೂ ಕೂಡ ಒಂದು ಬಹುಮತ ಇಲ್ಲ. ಹೀಗಾಗಿ ಶಾಸಕರ ಖರೀದಿ ನಡೆಯುವಂತಹ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಸರ್ಕಸ್ಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಷ್ಟು ಜನ ಶಾಸಕರನ್ನ ಬಿಟ್ಟರೆ ಕೆಟ್ಬಿಡ್ತೀವಿ ನಾವು, ಅಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವ್ಯಾಪಾರಗಳಾಗುತ್ತೆ, ಅವರನ್ನು ಎಲ್ಲಿ ಸೆಳ್ಕೊಂಡ್ಬಿಡ್ತಾರೋ ಬೇರೆ ಪಕ್ಷದವರು. ಹಾಗಾಗಿ ಬೆಂಗಳೂರಿಗೆ ಬರ್ತಾರೆ. ಯಾವಾಗ? ಗುರುವಾರ ಆಗಿರುವಂತಹ ಬೆಳವಣಿಗೆ ಮೊನ್ನೆ. ಅದಾದ ಮೇಲೆ ಬಿಡದಿ ಬಳಿಯ ವಂಡರ್ಲಾ ಹತ್ರ ಇರುವಂತಹ ರೆಸಾರ್ಟ್ನಲ್ಲಿ ಶಾಸಕರಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆತಿಥ್ಯವನ್ನು ವಹಿಸಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರೋದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಯಾಕೆ ಈ ಉದಾಹರಣೆಯನ್ನು ನಾನು ಕೊಟ್ಟೆ ಅಂತ ಹೇಳಿದ್ರೆ, ಒಡಿಶಾ ಕಾಂಗ್ರೆಸ್ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಯಾಕೆ ನಾನು ಈ ವಿಚಾರ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ 50-50, 2.5 ವರ್ಷ ಅವರು, 2.5 ವರ್ಷ ಇವರು ಅನ್ನುವಂತಹ ಮಾತು. ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾರೆ, ಅದಾದ ಮೇಲೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ ಅಂತ 2.25 ವರ್ಷ ಆಯ್ತು. ಮಾರ್ಚ್ ಕೂಡ ಮುಗಿಯೋದಕ್ಕೆ ಬಂತು. ಇನ್ಯಾವಾಗ? ಪಾಪ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು. ಯಾವಾಗ?
ಮೊನ್ನೆ ಅವರು ಮಾಡಿದಂತಹ ಡಿನ್ನರ್ ಮೀಟಿಂಗು 6 ವರ್ಷ ಕಂಪ್ಲೀಟ್ ಮಾಡಿದ್ರು KPCC ಅಧ್ಯಕ್ಷರಾಗಿ. ಆ ಡಿನ್ನರ್ ಮೀಟಿಂಗಲ್ಲಿ ಒಂದಷ್ಟು ಚರ್ಚೆ ಆಗುತ್ತೆ, ಒಂದಷ್ಟು ಒಪ್ಪಂದಗಳಾಗುತ್ತೆ. DCM ಮಾಡಬೇಕು ನನ್ನ ಮಗನ್ನ ಅಂತ ಹೇಳಿ, ನಾನು ಹೇಳ್ದವರಿಗೆ ಮಂತ್ರಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ಷರತ್ತುಗಳನ್ನು ಹಾಕ್ತಾರೆ CM ಸಿದ್ದರಾಮಯ್ಯ ಅವರು. ಎಲ್ಲದಕ್ಕೂ ಓಕೆ. ಆದರೆ ನಿನ್ನೆ CM ಸಿದ್ದರಾಮಯ್ಯ ಅವರು ಹೇಳ್ತಾರಂತೆ ಅವರ ಆಪ್ತರೊಟ್ಟಿಗೆ, ಇಲ್ಲ ಮುಂದಿನ ಬಾರಿಯ ಬಜೆಟನ್ನು ಕೂಡ ನಾನೇ ಮಂಡಿಸ್ತೀನಿ. ಅಂದರೆ ಅರ್ಥ ಏನು? ಅಂದರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಎಲ್ಲದಕ್ಕೂ ಕೂಡ DCM DK ಶಿವಕುಮಾರ್ ಅವರು ಬೇಕು. ಕಾಂಗ್ರೆಸ್ನ ಎಲ್ಲ ಕೆಲಸಗಳು, ಕಾಂಗ್ರೆಸ್ಸು ಯಾವುದೇ ಟ್ರಬಲಲ್ಲಿ ಸಿಕ್ಕಾಕೊಳ್ಳಿ, ಅದು ಕರ್ನಾಟಕ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಅಂತಹ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರ ನೇತೃತ್ವ ಬೇಕು. ಅಲ್ಲಿರುವಂತಹ ಶಾಸಕರನ್ನ ಹಿಡಿದಿಟ್ಕೊಂಡು ಇಲ್ಲಿ ಕರ್ಕೊಂಬಂದು ಅವರಿಗೆ ಒಂದು ರೀತಿಯಲ್ಲಿ ಸೇಫ್ ಮಾಡ್ತಾರೆ ಅವರನ್ನ. ಇಂತಹ ಟೈಮಲ್ಲಿ DK ಶಿವಕುಮಾರ್ ಅವರಿಗೆ CM ಪೋಸ್ಟನ್ನು ಕೊಡೋದಕ್ಕಾಗ್ತಾ ಇಲ್ವಾ? ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನೋದು DCM DK ಶಿವಕುಮಾರ್ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಕೇಳ್ತಾ ಇರುವಂತಹ ಪ್ರಶ್ನೆ. ಒಟ್ಟಾರೆ ಎಲ್ಲ ಒಂದಷ್ಟು ಶಾಸಕರನ್ನ ಕರ್ಕೊಂಬಂದಿದ್ದಾರೆ. ಇಲ್ಲಿ ವಂಡರ್ಲಾ ಬಳಿ ಇರುವಂತಹ ರೆಸಾರ್ಟಲ್ಲಿ ಇಟ್ಟಿದ್ದಾರೆ. ಇಷ್ಟೆಲ್ಲ ಹೊಣೆಗಾರಿಕೆಯನ್ನು ಹೊತ್ಕೊಂಡಂತಹ DCM DK ಶಿವಕುಮಾರ್ ಅವರಿಗೆ ರಾಜ್ಯ CM ಹೊಣೆಗಾರಿಕೆ ಪಟ್ಟವನ್ನು ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ಏನಾಗ್ತಾ ಇದೆ? CM ಸಿದ್ದರಾಮಯ್ಯ ಅವರು ಯಾವ ರೀತಿ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ? ಸುಮ್ಮನಿರ್ತಾರಾ? ಹಾಗಾದ್ರೆ ಇಷ್ಟೆಲ್ಲ ಮಾಡಿದ್ದಾರೆ ಪಕ್ಷಕ್ಕಾಗಿ. ಅದರಲ್ಲೂ DK ಶಿವಕುಮಾರ್ ಅವರು ವಲಸಿಗರಂತೂ ಅಲ್ಲವೇ ಅಲ್ಲ ಪಕ್ಷಕ್ಕೆ. ವಲಸಿಗರು ಬಂದು ಇಲ್ಲಿ CM ಆಗಿ 5 ವರ್ಷ ಪೂರೈಸಾಯಿತು, ಮತ್ತೆ 2.25 ವರ್ಷ ಆಯಿತು. ಬಟ್ ಪಕ್ಷಕ್ಕೋಸ್ಕರ ಸರ್ವಸ್ವವನ್ನ ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಬಹಳ ಅಚ್ಚುಮೆಚ್ಚಿನ ಶಿಷ್ಯ, ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಅಷ್ಟೇನೆ. ಪಕ್ಷ ಎಂಥದ್ದೇ ಸಂದರ್ಭದಲ್ಲಿ ಇಕ್ಕಟ್ಟಿಗೆ ಸಿಲುಕಾಕೊಂಡಂತಹ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ನಿಂತ್ಕೊಳ್ಳೋದು DK ಶಿವಕುಮಾರ್ ಅವರು. ಆದರೆ ಯಾಕೆ ಕಾಂಗ್ರೆಸ್ ಪಕ್ಷ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿ ಅವರ ಬೆಂಬಲಿಗರು, ಅವರ ಪರವಾದಂತಹ ಶಾಸಕರುಗಳು, ಸಚಿವರುಗಳು ಎಲ್ಲರೂ ಕೂಡ ಕೇಳ್ತಾ ಇರುವಂತಹ ಯಕ್ಷ ಪ್ರಶ್ನೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನು ಉತ್ತರ ಕೊಡುತ್ತೆ? ಕಾದ್ ನೋಡ್ಬೇಕಾಗತ್ತೆ.